ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬೇಸಿಗೆ ಬಂದರೆ ಸಾಕು, ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆದರೆ ಸಾಕು, ಮಾವಿನಕಾಯಿಂದ ಬೇರೆ ಬೇರೆ ಥರ ಅಡುಗೆಗಳನ್ನು ನಾವು ಮಾಡ್ತಾ ಇರ್ತೀವಿ ಕೂಡ. ಅದರಲ್ಲಿ ಒಂದು ಈ ಮಾವಿನಕಾಯಿ ರಸಂ ಸಖತ್ ಟೇಸ್ಟು ಮಾತ್ರ. ಹಾಗೆ ಕುಡಿಯೋದಕ್ಕೂ ಸಖತ್ತಾಗಿರುತ್ತೆ, ಮತ್ತು ಅನ್ನದ ಜೊತೆ ಕೂಡ ಸೂಪರ್ ಕಾಂಬಿನೇಷನ್ ಇದು. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ತೋತಾಪುರಿ ಮಾವಿನಕಾಯಿ ತಗೊಂಡಿದ್ದೀನಿ. ಅಂದರೆ ಇಷ್ಟು ಏನು ಕೂಡ ಬೇಕಾಗಲ್ಲ, ಇದರಲ್ಲಿ ಅರ್ಧ ಭಾಗ ಇದ್ರೂ ಕೂಡ ಸಾಕು. ಇವಾಗ ಇದರದ್ದು ಸಿಪ್ಪೆನೆಲ್ಲ ತೆಕ್ಕೊಂಡು ಇದನ್ನು ನಾವು ಕಟ್ ಮಾಡ್ಕೋಬೇಕು. ಅಂದರೆ ಸಿಪ್ಪೆ ಸಮೇತ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಾಗಲ್ಲ, ಹಾಗಾಗಿ ಇದರದ್ದು ಸಿಪ್ಪೆನೆಲ್ಲ ತೆಗೆದು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ತುಂಬ ಹುಳಿ ಮಾವಿನಕಾಯಿ ಆದರೂ ಕೂಡ ಚೆನ್ನಾಗಿರಲ್ಲ, ಅಂದರೆ ನಾವು ಇದಕ್ಕೆ ಜಾಸ್ತಿ ಮಾವಿನಕಾಯಿ ಹಾಕೋದಕ್ಕಾಗಲ್ಲ ಅಲ್ವಾ, ಹಾಗಾಗಿ ಈ ಥರ ಮಾವಿನಕಾಯಿ ಚೆನ್ನಾಗಿರುತ್ತೆ. ಇದಕ್ಕೆ ಹುಳಿ ಮಾವಿನಕಾಯಿ ಹಾಕ್ಕೊಳ್ಳೋದಾದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಇಷ್ಟೊಂದು ಬೇಕಾಗಲ್ಲ. ನೋಡಿ, ನಾನಿಲ್ಲಿ ಇದರಲ್ಲಿ 1 ಬೌಲ್ ಆಗೋಷ್ಟು ಮಾವಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಹುಳಿ ಮಾವಿನಕಾಯಿ ಆದರೆ ಇದರಲ್ಲಿ ಅರ್ಧ ಬೌಲ್ ಹಾಕ್ಕೊಂಡ್ರೂ ಕೂಡ ಸಾಕಾಗತ್ತೆ. ಇವಾಗ ಇದನ್ನು ಬೇಯಿಸ್ಕೋಬೇಕು. ಇದಕ್ಕೆ 1-2 ಗ್ಲಾಸ್ ನೀರು ಹಾಕಿ ಒಂದು 10 ನಿಮಿಷ ಬೇಯಿಸ್ಕೊಳ್ತೀನಿ. ಇದನ್ನು ಬೇಕಿದ್ರೆ ಕುಕ್ಕರಲ್ಲಿ ಸಹ ಬೇಯಿಸ್ಕೋಬೋದು. ಕುಕ್ಕರಲ್ಲಾದರೆ 1 ವಿಜಿಲ್ ಹಾಕ್ಸಿದ್ರೆ ಸಾಕಾಗತ್ತೆ. ಇದು ಚೆನ್ನಾಗಿ ಕರಗಬೇಕು, ಅಲ್ಲಿವರೆಗೂ ಇದಕ್ಕೆ ಬೇಕಾಗಿರೋ ವೆಜಿಟೇಬಲ್ಸ್ನೆಲ್ಲ ನಾವು ಕಟ್ ಮಾಡ್ಕೊಂಡ್ಬಿಡೋಣ. ನಾನಿಲ್ಲಿ ಇದಕ್ಕೆ 1 ಮೀಡಿಯಂ ಸೈಜ್ ಈರುಳ್ಳಿ, ಟೊಮ್ಯಾಟೊ ಮತ್ತು ಖಾರಕ್ಕೆ 3 ಹಸಿಮೆಣಸು, ಹಾಗೆಯೇ ಅರ್ಧ ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಮಾವಿನಕಾಯಿ ಎಲ್ಲ ಬೇಯೋವರೆಗೂ ಇದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡು ಬಿಡ್ಬೋದು. ಹಾಗೆಯೇ ಇಲ್ಲಿ ಮಾವಿನಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದಷ್ಟೇ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಇದನ್ನು ನಾವು ಸೌಟಲ್ಲೇನೆ ಈ ಥರ ತಿರುಗಿಸಿ ಇದನ್ನು ನಾವು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಅಂದರೆ ಮಾವಿನಕಾಯಿ ಹೋಳೋಳು ಸಿಗಬಾರ್ದು, ಆ ಥರ ಇದನ್ನು ಚೆನ್ನಾಗಿ ಸೌಟಲ್ಲೇನೆ ತಿರುಗಿಸಿದ್ರೂ ಕೂಡ ಸಾಕಾಗತ್ತೆ. ಮಿಕ್ಸಿ ಮಾಡೋ ಅಗತ್ಯ ಏನಿಲ್ಲ. ಈ ಥರ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಇದಕ್ಕೆ 1-2 ಗ್ಲಾಸ್ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿ ತೆಳ್ಳಗೆ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಅಂದರೆ ಲಾಸ್ಟಲ್ಲಿ ಕೂಡ ನೀರು ಸೇರಿಸ್ಕೋಬೋದು. ನಾನಿಲ್ಲಿ ಇವಾಗಲೇ ಇದಕ್ಕೆ ನೀರು ಸೇರಿಸ್ಕೊಂಡು ಈ ಥರ ತೆಳ್ಳಗೆ ಮಾಡಿ ಇಟ್ಕೊಳ್ತೀನಿ. ಇದು ತೆಳ್ಳಗೇನೆ ಇರಬೇಕು, ಗಟ್ಟಿ ಇದ್ರೆ ಚೆನ್ನಾಗಿರಲ್ಲ. ಇವಾಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆಗೆ 4-5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ ಮತ್ತು 1/4 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಸೇರಿಸ್ಕೊಳ್ತಾ ಇದ್ದೀನಿ. ಸಾಕು, ಟೇಸ್ಟ್ಗೋಸ್ಕರ ಹಾಕ್ಕೊಂಡ್ರೆ ಸಾಕಾಗತ್ತೆ, ಜಾಸ್ತಿ ಏನು ಬೇಡ, ಕಹಿ ಬಂದ್ಬಿಡುತ್ತೆ. ನಂತರ ಇದಕ್ಕೆ 1 ಬ್ಯಾಡಗಿ ಮೆಣಸು ಮತ್ತು 3 ಹಸಿ ಮೆಣಸು ಆವಾಗಲೇ ಕಟ್ ಮಾಡ್ಕೊಂಡಿದ್ನಲ್ಲ ಸೇರಿಸ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಕರಿಬೇವು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಕೆಂಪಾಗುವವರೆಗೂ ಹುರ್ಕೋಬೇಕಾಗತ್ತೆ. ಇದು ಹುರಿತಿದ್ದಂಗೆ ಇದಕ್ಕೆ 1/4 ಟೀ ಸ್ಪೂನ್ ಅರಿಶಿನ ಮತ್ತು 1/4 ಟೀ ಸ್ಪೂನ್ ಹಿಂಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಕೂಡ ನಾವು ಚೆನ್ನಾಗಿ ಹುರ್ಕೋಬೇಕು. ನಂತರ ಇದಕ್ಕೆ ಆಗಲೇ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಟೊಮೆಟೊ ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇವೆರಡು ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನಾನು ಇದನ್ನು ಅನ್ನಕ್ಕೆ ಮಾಡ್ಕೊಂಡಿದ್ದೆ, ಹಾಗಾಗಿ ಟೊಮೆಟೊ ಮತ್ತು ಈರುಳ್ಳಿನೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಇದನ್ನು ಕುಡಿಯೋದಕ್ಕೆ ಮಾಡ್ಕೊಳ್ತಿದ್ದೀರಾ ಅನ್ನೋದಾದರೆ ಎಲ್ಲನೂ ಕೂಡ ಸ್ವಲ್ಪ ಕಮ್ಮಿ ಸೇರಿಸ್ಕೋಬೋದು. ಅಂದರೆ ಬಾಯಿಗೆ ಸಿಗುತ್ತೆ, ಇಷ್ಟ ಆಗಲ್ಲ ಅನ್ನೋದಾದರೆ ಕಮ್ಮಿ ಕೂಡ ಸೇರಿಸ್ಕೋಬೋದು, ನಡೆಯುತ್ತೆ. ಹಾಗೆಯೇ ನಾನಿಲ್ಲಿ ಟೊಮೆಟೊ ಮತ್ತು ಈರುಳ್ಳಿ ಬೇಗನೆ ಸಾಫ್ಟ್ ಆಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನ್ ತೊಗರಿಬೇಳೆನ ಚೆನ್ನಾಗಿ ಕರಗೋ ಥರ ಬೇಯಿಸ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಬೇಳೆ ಸಾಕು, ಜಾಸ್ತಿ ಹಾಕೊಂಡ್ಬಿಟ್ರೆ ದಾಲ್ ಥರ ಟೇಸ್ಟ್ ಬಂದ್ಬಿಡುತ್ತೆ ಇದು, ಹಾಗಾಗಿ ಜಾಸ್ತಿ ಸೇರಿಸೋದಕ್ಕೆ ಹೋಗಬೇಡಿ. ನಂತರ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಮಾವಿನಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ. ಮತ್ತು ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹುಳಿ ನೋಡಿಕೊಂಡು ಬೆಲ್ಲ ಸೇರಿಸ್ಕೊಳ್ಳಿ. ಹುಳಿ ಸಿಹಿ ಎಲ್ಲ ಇದ್ದಾಗಲೇ ಚೆನ್ನಾಗಾಗೋದು ಇದು, ಹಾಗಾಗಿ ಬೆಲ್ಲನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಹಾಕ್ಕೊಳ್ಳಿ, ಚೆನ್ನಾಗಿರತ್ತೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನು ಒಂದ್ಸರಿ ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು, ಹಾಗಾಗಿ ಇದಕ್ಕೆ ಮತ್ತೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇದು ತೆಳ್ಳಗೇನೆ ಇರಬೇಕು, ಆವಾಗ ಚೆನ್ನಾಗಿರುತ್ತೆ. ಅನ್ನಕ್ಕಾಗಲಿ ಕುಡಿಯೋದಕ್ಕಾಗಲಿ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ಇದು. ಇವಾಗ ಇದು ಕರೆಕ್ಟಾಗಿದೆ. ಇವಾಗ ಇದನ್ನು ನಾವು ಒಂದ್ಸರಿ ಚೆನ್ನಾಗಿ ಕುದಿಸ್ಕೋಬೇಕು. 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ. ನಾನಿಲ್ಲಿ ಇದನ್ನು 1-2 ಕುದಿ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ಸ್ಟವ್ ಆಫ್ ಮಾಡಿದ ಮೇಲೂ ಕೂಡ ಸ್ವಲ್ಪ ಹೊತ್ತು ಕುದಿತಾನೇ ಇರುತ್ತೆ ಇದು. ಇವಾಗ ಇದಕ್ಕೆ ನಾನು ಲಾಸ್ಟಲ್ಲಿ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇಷ್ಟು ಮಾಡಿಕೊಂಡ್ರೆ ರಸಮ್ ರೆಡಿನೇ ಆಗೋಗುತ್ತೆ. ಮಾವಿನಕಾಯಿ ರಸಮ್ ಸಖತ್ತಾಗಿರುತ್ತೆ, ಊಟದ ಜೊತೆನೂ ಸೂಪರ್ ಆಗಿರುತ್ತೆ, ಕುಡಿಯೋದಕ್ಕೂ ಕೂಡ ಸೂಪರ್ ಆಗಿರುತ್ತೆ. ಈ ಮಾವಿನಕಾಯಿ ಸೀಸನಲ್ಲಿ ನೀವು ಕೂಡ ಇದನ್ನ ತಪ್ಪದೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ.
ಹಾಗೆಯೇ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.